ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಪೊಲೀಸರ ವಶದಲ್ಲಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಬಳಿ ದೇವರಾಜೇಗೌಡ ಪೊಲೀಸರ ವಶಕ್ಕೆ ಸಿಕ್ಕಿರುವಂತದ್ದು. ಹೊಳೆನರಸೀಪುರ ಠಾಣೆಯಲ್ಲಿ ಲೈಂಗಿಕ ಕಿರುಕುಳ ಕೇಸ್ ದೇವರಾಜೇಗೌಡ ವಿರುದ್ಧ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಹುಡುಕೊಂಡು ಚಿತ್ರದುರ್ಗಕ್ಕೆ ಪೊಲೀಸರು ಹೋಗಿದ್ದಾರೆ. ಆತನನ್ನ ಅಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಕೂಡ. ಏಪ್ರಿಲ್ 1ರಂದು ದಾಖಲಾಗಿದ್ದ ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಇದೀಗ ದೇವರಾಜೇಗೌಡ ಬಂಧನವಾಗಿದೆ. ಇವತ್ತು ಬಂಧನ ಮಾಡಲು ಬೆಂಗಳೂರಿಗೆ ಪೊಲೀಸರು ಬಂದಿದ್ರು. 2 ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ದೇವರಾಜೇಗೌಡ ನಾಪತ್ತೆ ಆಗಿದ್ದಾರೆ ಅಂತ ಪೊಲೀಸರು ಮಧ್ಯಾಹ್ನದ ಹೊತ್ತಿಗೆ ಹೇಳಿದ್ರು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಕಾಣೆಯಾಗಿಲ್ಲ, ಪ್ರವಾಸಕ್ಕೆ ಹೋಗ್ತಿದ್ದೀನಿ ಅಂತ ದೇವರಾಜೇಗೌಡ ಹೇಳಿದ್ರು. ನನ್ನ ಫ್ಯಾಮಿಲಿ ಸಮೇತ ನಾನು ಟ್ರಿಪ್ ಹೋಗ್ತಿದ್ದೀನಿ ಅಂತ ವಕೀಲರು ಹೇಳಿದ್ರು. 3 ದಿನಗಳ ಕಾಲ ದೇವಸ್ಥಾನಗಳಿಗೆ ಟ್ರಿಪ್ ಹೋಗ್ತಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವರಾಜೇಗೌಡ. ಲೊಕೇಶನ್ ಅನ್ನು ಆಧರಿಸಿ ಚಿತ್ರದುರ್ಗ ಪೊಲೀಸರಿಗೆ ಎಸ್ಐಟಿ ಟೀಮ್ ಅಲರ್ಟ್ ಘೋಷಣೆ ಮಾಡಿತ್ತು. ಹಿರಿಯೂರು ಬಳಿ ವಶಕ್ಕೆ ಪಡೆದು ಪೊಲೀಸರು ಈಗ ವಶದಲ್ಲೇ ಇಟ್ಕೊಂಡಿದ್ದಾರೆ. ಸದ್ಯ ಹಿರಿಯೂರು ಕಡೆ ಹೊಳೆನರಸೀಪುರ ಟೌನ್ ಪೊಲೀಸರು ಹೊರಟಿದ್ದಾರೆ. ಹಿರಿಯೂರು ರೀಚ್ ಆದ ಬಳಿಕ ಅವರನ್ನ ವಶಕ್ಕೆ ಪಡೆದು ಮತ್ತೆ ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಯಾಕಂದ್ರೆ ಪ್ರಕರಣ ದಾಖಲಾಗಿರೋದು ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಾಗಿರೋದು ಹೊಳೆನರಸೀಪುರದಲ್ಲಿ. ಇನ್ನು ಪೊಲೀಸರು ವಶಕ್ಕೆ ಪಡೆಯೋ ಮೊದಲು ವಕೀಲ ದೇವರಾಜೇಗೌಡರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ಏನಂತ ಅಂದರೆ, ಕೆಲವು ಮಾಧ್ಯಮಗಳಲ್ಲಿ ದೇವರಾಜೇಗೌಡರು ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾಣೆಯಾಗುವಂಥ ಪರಿಸ್ಥಿತಿ ನನಗೆ ಬಂದಿಲ್ಲ. ನಾಳೆ ನಾನು ನನ್ನ ಕುಟುಂಬ ಸಮೇತವಾಗಿ 3 ದಿವಸಗಳ ಕಾಲ ವಿಶೇಷ ಇರೋದ್ರಿಂದ ದೇವಸ್ಥಾನಗಳಿಗೆ ಪ್ರವಾಸ ಹೋಗ್ತಾ ಇದ್ದೀನಿ ಅಲ್ಲಿ. ಹಾಗಾಗಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸದ್ಯಕ್ಕೆ ವಕೀಲ ದೇವರಾಜೇಗೌಡನನ್ನ ಚಿತ್ರದುರ್ಗದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೆ ಆತ ಎಲ್ಲಿದ್ದಾರೆ, ಆತನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನಿದೆ ಹೆಚ್ಚಿನ ಮಾಹಿತಿ ಅಂತ? ಧನುಶ್ರೀ, ಏಪ್ರಿಲ್ 1ನೇ ತಾರೀಕಿನಂದು ಹೊಳೆನರಸೀಪುರ ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ದೂರು ದಾಖಲಾಗುತ್ತೆ. ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಒಂದು ದೇವರಾಜೇಗೌಡನ ವಿರುದ್ಧ ಒಂದು ದೂರು ದಾಖಲಾಗಿರುತ್ತೆ. ಪೊಲೀಸರು ಕೂಡ ಅಷ್ಟೇ ಆತನಿಗೋಸ್ಕರ ಒಂದು ಹುಡುಕಾಟವನ್ನು ಕೂಡ ಆರಂಭ ಮಾಡಿದ್ರು. ದೇವರಾಜೇಗೌಡನ ಇವತ್ತು ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಹೊಳೆನರಸೀಪುರ ಪೊಲೀಸರು ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ದೇವರಾಜೇಗೌಡ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡ್ತೀನಿ ಅಂತಾನು ಕೂಡ ಹೇಳಿದ್ರು. ಈ ನಿಟ್ಟಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಂದಿರ್ತಾರೆ. ಆದ್ರೆ ಒಂದು ಈ ವಿಚಾರವನ್ನು ತಿಳಿದಂತಹ ದೇವರಾಜೇಗೌಡ 2 ಮೊಬೈಲ್ಗಳನ್ನು ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಬೆಂಗಳೂರಿನಾದ್ಯಂತಲೂ ಕೂಡ ಆತನ ಹುಡುಕಾಟವನ್ನು ಮಾಡ್ತಾರೆ. ಅವಾಗ ಮೊಬೈಲ್ ಆನ್ ಮಾಡಿಕೊಂಡು ಮತ್ತೆ ಸ್ವಿಚ್ ಆಫ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಕೊನೆಯದಾಗಿ ಒಂದು ವಿಡಿಯೋವನ್ನು ಕೂಡ ಬಿಡ್ತಾರೆ. ನಾನು ಎಲ್ಲಿಯೂ ಕೂಡ ನಾಪತ್ತೆ ಆಗಿಲ್ಲ, ನಾನು ನಾಪತ್ತೆ ಆಗುವಂತ ಪ್ರಮೇಯವು ನನಗಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಮುಂದಿನ 3 ದಿನಗಳ ಕಾಲ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ವಿಡಿಯೋವನ್ನು ಕೂಡ ಅಷ್ಟೇ ಬಿಡ್ತಾರೆ. ಈ ವಿಡಿಯೋ ಬಿಟ್ಟಂತ ಟೈಮ್ ನಲ್ಲಿ ಅವರ ಮೊಬೈಲ್ ಅನ್ನು ಕೂಡ ಆನ್ ಮಾಡ್ಕೊಂಡಂತ ಬಳಿಕ ಪೊಲೀಸರು ಆ ಒಂದು ಮೊಬೈಲ್ ನ ಜಾಡ ನೀಡುತ್ತಾರೆ. ಆ ಒಂದು ಮೊಬೈಲ್ ಅನ್ನು ಹಿರಿಯೂರು ಟೋಲ್ ನನ್ನ ದಾಟಿ ಹೋಗ್ತಿರೋದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಹೊಳೆನರಸೀಪುರ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ. ತಕ್ಷಣವೇ ಹಿರಿಯೂರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಟೋಲ್ ನ ಬಳಿ ಸದ್ಯಕ್ಕೆ ದೇವರಾಜೇಗೌಡನ ವಶಕ್ಕೆ ಪಡೆಯುವಂತೆ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಂತೆ ವಶಕ್ಕೆ ಕೂಡ ಅಷ್ಟೇ ಹಿರಿಯೂರು ಪೊಲೀಸರು ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ದೇವರಾಜೇಗೌಡ ಹಿರಿಯೂರು ಪೊಲೀಸರ ವಶದಲ್ಲಿದ್ದಾರೆ. ಯಾಕಂದ್ರೆ ಪ್ರಕರಣ ಹೊಳೆನರಸೀಪುರದಲ್ಲಿ ಆಗಿರುವಂತಹ ಕಾರಣಕ್ಕೋಸ್ಕರ ಹೊಳೆನರಸೀಪುರ ಪೊಲೀಸರು ಸದ್ಯಕ್ಕೆ ಹೊಳೆನರಸೀಪುರದಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ರು. ಈಗ ಬೆಂಗಳೂರಿನಿಂದ ಹಿರಿಯೂರು ಕಡೆ ಹೊರಟಿದ್ದಾರೆ. ಹಿರಿಯೂರಿಗೆ ರೀಚ್ ಆದಂತಹ ಬಳಿಕ ನೇರವಾಗಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆದು ತದನಂತರ ಹೊಳೆನರಸೀಪುರ ಕರ್ಕೊಂಡು ಹೋಗ್ಬಿಟ್ಟು ಫಾರ್ಮಾಲಿಟೀಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.